ಓಂ ಶಾಂತಿ. ಇಂದಿನ ದಿನಾಂಕ 2/7/2022. ಮಧುರ ಮಕ್ಕಳೇ, ಮಾಯೆಯ ಪ್ರಭಾವದಿಂದ ಮುಕ್ತರಾಗುವುದಕ್ಕಾಗಿ ನೀವು ಗಳಿಗೆ ಗಳಿಗೆಯೂ ತಮ್ಮ ಸತ್ಯ ಪ್ರಿಯತಮನನ್ನು ನೆನಪು ಮಾಡಿ. ಪ್ರಿಯತಮನು ನೀವೆಲ್ಲ ಪ್ರಿಯತಮೆಯರನ್ನು ತನ್ನ ಜೊತೆ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಪ್ರಶ್ನೆ: ಯಾವ ರಹಸ್ಯವನ್ನು ಅರಿತಿರುವ ಕಾರಣ ನೀವು ಮಕ್ಕಳು ಶಾಂತಿ ಹಾಗೂ ಸುಖವನ್ನು ಬೇಡುವುದಿಲ್ಲ? ಉತ್ತರ: ನೀವು ನಾಟಕದ ರಹಸ್ಯವನ್ನು ಅರಿತುಕೊಂಡಿದ್ದೀರಿ. ನಿಮಗೆ ತಿಳಿದಿದೆ, ಈ ನಾಟಕವು ಪೂರ್ಣವಾಗುತ್ತದೆ. ನಾವು ಮೊದಲು ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ಸುಖದಲ್ಲಿ ಬರುತ್ತೇವೆ. ಆದ್ದರಿಂದ ನೀವು ಶಾಂತಿ ಹಾಗೂ ಸುಖವನ್ನು ಬೇಡುವುದಿಲ್ಲ, ತಮ್ಮ ಶಾಂತ ಸ್ವರೂಪದಲ್ಲಿ ಸ್ಥಿತರಾಗುತ್ತೀರಿ. ಮನುಷ್ಯರಂತೂ ತಮ್ಮ ಸ್ವಧರ್ಮವನ್ನು ಮತ್ತು ನಾಟಕದ ರಹಸ್ಯವನ್ನು ಅರಿತುಕೊಂಡಿಲ್ಲ. ಆದ್ದರಿಂದ ನನ್ನ ಮನಸ್ಸಿಗೆ ಶಾಂತಿ ಕೊಡಿ ಎಂದು ಕೇಳುತ್ತಾರೆ. ಈಗ ವಾಸ್ತವದಲ್ಲಿ ಶಾಂತಿಯು ಆತ್ಮಕ್ಕೆ ಬೇಕಾಗಿದೆಯೇ ಹೊರತು ಮನಸ್ಸಿಗಲ್ಲ. ಗೀತೆ: ಪ್ರಿಯತಮನೇ ಬಂದು ಸೇರು. ಓಂ ಶಾಂತಿ. ಹೇಗೆ ಶಾಸ್ತ್ರಗಳಲ್ಲಿ ಕೆಲವು ಮಾತುಗಳು ಅರ್ಥವಾಗುತ್ತವೆ, ಅದರಲ್ಲಿಯೂ ಗೀತೆಯಲ್ಲಿ ಕೆಲವು ಮಾತುಗಳು ಸರಿಯಾಗಿವೆ. ಹಾಗೆಯೇ ಗೀತೆಗಳಲ್ಲಿಯೂ ಸಹ ಕೆಲವು ಸರಿಯಾಗಿವೆ. ಈಗ ಪ್ರಿಯತಮ ಶಬ್ದವನ್ನಂತೂ ಸರಿಯಾಗಿ ಹೇಳಿದ್ದಾರೆ, ಆದರೆ ಶರೀರವು ಕರೆಯುತ್ತದೆ ಎನ್ನುವುದು ಸರಿಯಲ್ಲ. ಏಕೆಂದರೆ ಶರೀರವಂತೂ ಕರೆಯುವುದಿಲ್ಲ, ಶರೀರದಲ್ಲಿರುವ ಆತ್ಮವೇ ಕರೆಯುತ್ತದೆ. ಏಕೆಂದರೆ ಆತ್ಮನೇ ದುಃಖಿಯಾಗಿದೆ. ಪತಿತ ಆತ್ಮವೆಂದೇ ಕರೆಯಲಾಗುತ್ತದೆ. ಎಲ್ಲವೇ ಆತ್ಮನಲ್ಲಿಯೇ ತುಕ್ಕು ಹಿಡಿಯುತ್ತದೆ. ಆತ್ಮವೇ ಸತೋ ಪ್ರಧಾನ, ಆತ್ಮವೇ ತಮೋ ಪ್ರಧಾನವಾಗುತ್ತದೆ. ಶುದ್ಧ ಚಿನ್ನವೇ ನಂತರ ಅಶುದ್ಧ ಚಿನ್ನವಾಗುತ್ತದೆ. ಆತ್ಮವು ನಿರ್ಲೇಪವೆಂದು ಎಂದೂ ತಿಳಿಯಬಾರದಾಗಿದೆ. ಆತ್ಮನೇ ಪರಮಾತ್ಮನೆಂದು ತಿಳಿಯುವ ಕಾರಣದಿಂದಲೇ ಆತ್ಮವು ನಿರ್ಲೇಪವೆಂದು ಹೇಳಿಬಿಡುತ್ತಾರೆ. ಆದ್ದರಿಂದ ಆತ್ಮವು ಅವಶ್ಯವಾಗಿ ನಿರ್ಲೇಪವೇ ಆಗಿದೆ ಎಂದು ಮನುಷ್ಯರು ಗೊಂದಲಕ್ಕೊಳಗಾಗಿದ್ದಾರೆ. ಇದು ಯಾರ ಮತವಾಗಿದೆ? ರಾವಣನ ಮತ. ಈಶ್ವರಾರ್ಥವಾಗಿ ಏನೆಲ್ಲವನ್ನೂ ಮಾಡುತ್ತಾರೆ, ಭಕ್ತಿ ಮುಂತಾದುವೆಲ್ಲವನ್ನೂ ಈಶ್ವರನೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರವಾಗಿಯೇ ಮಾಡುತ್ತಾರೆ. ಎಲ್ಲರ ಇಚ್ಛೆಯೂ ಸಹ ಇದೇ ಆಗಿರುತ್ತದೆ. ಈಶ್ವರನೊಂದಿಗೆ ಸೇರುವುದು ಹೇಗೆ? ಇವರಿಗೋಸ್ಕರವೇ ಯಜ್ಞ, ತಪ, ದಾನ, ಪುಣ್ಯ ಮುಂತಾದವುಗಳನ್ನು ಮಾಡುತ್ತಾರೆ. ಆದರೂ ಸಹ ಈಶ್ವರನಂತೂ ಸಿಗುವುದಿಲ್ಲ. ಒಂದು ವೇಳೆ ಈಶ್ವರನೇ ಸಿಕ್ಕಿದರೆ ತೀರ್ಥಸ್ಥಾನಗಳಿಗೆ ಹೋಗುತ್ತಿರಲಿಲ್ಲ. ತಿಳಿಯಿರಿ, ಯಾರಿಗಾದರೂ ಮೂರ್ತಿಯ ಸಾಕ್ಷಾತ್ಕಾರವಾಗುತ್ತದೆ, ಆದರೆ ಈಶ್ವರನಂತೂ ಸಿಗಲಿಲ್ಲ ಅಲ್ಲವೇ? ಈಶ್ವರನನ್ನು ಏ ಪತಿತ ಪಾವನ, ಏ ಪ್ರಿಯತಮ ಬನ್ನಿ ಎಂದು ಎಲ್ಲರೂ ಕರೆಯುತ್ತಾರೆ. ಏಕೆಂದರೆ ಆತ್ಮಕ್ಕೆ ದುಃಖವಾಗುತ್ತದೆ. ಶರೀರಕ್ಕೆ ಪೆಟ್ಟು ಬೀಳುತ್ತದೆ ಎಂದರೆ ಆತ್ಮಕ್ಕೆ ದುಃಖದ ಅನುಭವವಾಗುತ್ತದೆ. ಆತ್ಮವು ಶರೀರದಿಂದ ಹೊರಟು ಹೋಗುತ್ತದೆ ಎಂದರೆ ನಂತರ ಶರೀರಕ್ಕೆ ಏನು ಮಾಡಿದರೂ ಸಹ ಆತ್ಮನಿಗೆ ಏನಾದರೂ ಅನುಭವವಾಗುತ್ತದೆಯೇ? ಆತ್ಮ ಮತ್ತು ಶರೀರವು ಜೊತೆಯಾದಾಗ ಕಂಬೈನ್ಡ್ ಆತ್ಮನಿಗೆ ಅನುಭವವಾಗುತ್ತದೆ. ನೀವು ಮಕ್ಕಳು ಅರಿತುಕೊಂಡಿದ್ದೀರಿ, ಸತ್ಯಯುಗದಲ್ಲಿ ಯಾವುದೇ ರೀತಿಯ ದುಃಖವಿರುವುದಿಲ್ಲ. ಏಕೆಂದರೆ ಅಲ್ಲಿ ಮಾಯೆಯ ರಾಜ್ಯ ಇರುವುದೇ ಇಲ್ಲ. ನೀವು ಸ್ವರ್ಗಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತೀರಿ, ಅಲ್ಲಿ ಮಾಯೆಯು ಇರುವುದಿಲ್ಲ. ಈ ಮಾಯೆಯ ರಾಜ್ಯವು ಮುಕ್ತಾಯವಾಗುವುದಿದೆ. ಪಾಪ ಮನುಷ್ಯರಂತೂ ಏನನ್ನೂ
ಅರಿತುಕೊಂಡಿಲ್ಲ. ಮನಸ್ಸಿಗೆ ಶಾಂತಿ ಇಲ್ಲ ಎಂದು ಹೇಳುತ್ತಾರೆ, ಆತ್ಮನಿಗೆ ಶಾಂತಿ ಇಲ್ಲವೆಂದು ಹೇಳುವುದಿಲ್ಲ. ಮನಸ್ಸಿಗೋಸ್ಕರವೇ ಹೇಳಿಬಿಡುತ್ತಾರೆ. ಆತ್ಮನಲ್ಲಿಯೇ ಮನಸ್ಸು ಬುದ್ಧಿ ಇದೆ, ನನಗೆ ಶಾಂತಿ ಬೇಕೆಂದು ಆತ್ಮವು ಹೇಳುತ್ತದೆ. ಮನಸ್ಸಿಗೆ ಶಾಂತಿ ಬೇಕೆಂದು ಆತ್ಮವು ಹೇಳುವುದಿಲ್ಲ. ಆತ್ಮವು ಶಾಂತಿಯನ್ನು ಇಚ್ಛಿಸುತ್ತದೆ. ನಾವಾತ್ಮಗಳು ಪರಮಧಾಮದಿಂದ ಬರುತ್ತೇವೆ ಎಂದೂ ಸಹ ತಿಳಿದುಕೊಂಡಿದ್ದಾರೆ. ಈ ಶರೀರದಲ್ಲಿ ಆತ್ಮಕ್ಕೆ ಕರ್ಮೇಂದ್ರಿಯಗಳು ಸಿಗುತ್ತವೆ. ಪ್ರಿಯತಮನೇ ಬಂದು ಸೇರು ಎಂದು ಆತ್ಮನೇ ಹೇಳುತ್ತದೆ. ಶರೀರವು ದುಃಖಿಯಾಗಿದೆ. ಈಗ ಜೀವ ಶರೀರ ಮತ್ತು ಮನಸ್ಸಿನಲ್ಲಿ ಎಷ್ಟೊಂದು ಅಂತರವಿದೆ. ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ಶಕ್ತಿಗಳಾಗಿವೆ ಮತ್ತು ಈ ಶರೀರವು ಕರ್ಮೇಂದ್ರಿಯಗಳಾಗಿವೆ. ಈ ಮಾತುಗಳನ್ನು ಮತ್ಯಾರೂ ಅರಿತುಕೊಂಡಿಲ್ಲ. ವಾಸ್ತವದಲ್ಲಿ ಆತ್ಮನ ಹೆಸರನ್ನು ತೆಗೆದುಕೊಳ್ಳಬೇಕು. ಆತ್ಮನಿಗೆ ಶಾಂತಿಯೂ ಬೇಕು. ಈಗ ಆತ್ಮವೇ ಕರ್ಮೇಂದ್ರಿಯಗಳ ಮುಖಾಂತರ ವಿಕರ್ಮಗಳ ಮೇಲೆ ಜಯವನ್ನು ಪಡೆಯುತ್ತಿದೆ. ಈ ರೀತಿ ಅಲ್ಲ, ಮನಸ್ಸಿನ ಮೇಲೆ ಜಯ ಪಡೆಯುತ್ತಾ ಇದೆ ಎಂದಲ್ಲ. ಪರಂಪಿತ ಪರಮಾತ್ಮನ ಶ್ರೀಮತದಿಂದ ಮಾಯೆಯ ಮೇಲೆ ಜಯವನ್ನು ಪಡೆಯುತ್ತೀರಿ. ಆದರೆ ಮನಸ್ಸಿಗೆ ಶಾಂತಿ ಬೇಕು ಎಂದು ಹೇಳುವುದು ಸಹ ತಪ್ಪಾಗಿದೆ. ಮನಸ್ಸಿಗೆ ಸುಖ ಬೇಕು ಎಂದಲ್ಲ, ಆತ್ಮವು ಶಾಂತಿಯನ್ನೇ ಕೇಳುತ್ತದೆ. ಏಕೆಂದರೆ ತನ್ನ ಆತ್ಮಕ್ಕೆ ಶಾಂತಿಧಾಮದ ನೆನಪು ಬರುತ್ತದೆ. ಈಗ ನೀವು ಮಕ್ಕಳು ಆತ್ಮ ಮತ್ತು ಪರಮಾತ್ಮನ ಅಂತರವನ್ನು ಅರಿತುಕೊಂಡಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಏ ಪ್ರಿಯತಮೆಯರೇ, ತಮ್ಮ ಪ್ರಿಯತಮನನ್ನು ಗಳಿಗೆ ಗಳಿಗೆಯೂ ನೆನಪು ಮಾಡುತ್ತಾ ಇರಿ. ಪ್ರಿಯತಮನಿಗೂ ಸಹ ತಿಳಿದಿದೆ ಇವರ ಮೇಲೆ ಮಾಯೆಯ ಯುದ್ಧವಿದೆ ಎಂದು. ಗಳಿಗೆ ಗಳಿಗೆಯೂ ಮಾಯೆಯು ಮರಿಸಿ ದೇಹಾಭಿಮಾನದಲ್ಲಿ ತೆಗೆದುಕೊಂಡು ಬರುತ್ತದೆ. ನಾವು ಶಾಂತ ಸ್ವರೂಪವೆಂದು ಆತ್ಮನಿಗೆ ಪರಿಚಯವೂ ಸಿಗುತ್ತದೆ. ಆತ್ಮನ ಸ್ವಧರ್ಮವೇ ಶಾಂತಿಯಾಗಿದೆ. ಸ್ವಧರ್ಮವನ್ನು ಮರೆತು ಆತ್ಮವು ದುಃಖಿಯಾಗಿ ನನಗೆ ಶಾಂತಿ ಬೇಕು, ಮುಕ್ತಿ ಬೇಕು ಎಂದು ಹೇಳುತ್ತದೆ. ಶಾಂತಿಯ ನಂತರ ಸುಖವಿದೆ. ಸನ್ಯಾಸಿಗಳಂತಹ ನಾಟಕದ ರಹಸ್ಯವನ್ನು ಅರಿತುಕೊಂಡಿಲ್ಲ. ಶಾಂತಿಯ ದೇಶವನ್ನು ಸಹ ಅರಿತುಕೊಂಡಿಲ್ಲ. ನಿಮಗೆ ಪಕ್ಕಾ ನಿಶ್ಚಯವಿದೆ, ನಾವಾತ್ಮಗಳು ಪರಮಧಾಮದ ನಿವಾಸಿಗಳಾಗಿದ್ದೇವೆ. ನಾವೇ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೇವೆ. ಈಗ ಪಾತ್ರವು ಪೂರ್ತಿಯಾಗಿದೆ. ಪ್ರಿಯತಮನು ನಮಗೆ ಸಿಕ್ಕಿದ್ದಾರೆ ಎಂದು ಆತ್ಮವು ಹೇಳುತ್ತದೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪ್ರಿಯತಮನನ್ನು ನೆನಪು ಮಾಡುತ್ತಾರೆ. ಸತ್ಯ ಪ್ರಿಯತಮನು ಒಬ್ಬರೇ ಆಗಿದ್ದಾರೆ. ಒಬ್ಬರ ಹೆಸರನ್ನೇ ತೆಗೆದುಕೊಳ್ಳುತ್ತಾರೆ. ನಮಗೆ ಪ್ರಿಯತಮನು ಸಿಕ್ಕಿದ್ದಾರೆಂದು ನೀವೆಲ್ಲರೂ ತಿಳಿದುಕೊಳ್ಳುತ್ತೀರಿ. ಅವರು ಈಗ ಈ ಸಾಧಾರಣ ತನುವಿನಲ್ಲಿ ಕುಳಿತಿದ್ದಾರೆ. ಇವರ ಹೆಸರು ಬ್ರಹ್ಮ ಎಂದಾಗಿದೆ. ನೀವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ಎಲ್ಲರಿಗೆ ಇದನ್ನು ತಿಳಿಸಿ. ಬ್ರಹ್ಮ ಕುಮಾರ ಕುಮಾರಿಯರು ಈ ಶಬ್ದದ ಮುಂದೆ ಪ್ರಜಾಪಿತ ಎಂಬ ಅಕ್ಷರವು ಹಾಕದೇ ಇದ್ದರೆ ಗೊಂದಲವಾಗುತ್ತದೆ. ಪ್ರಜಾಪಿತ ಅಕ್ಷರವು ಹಾಕದೇ ಇರುವುದರಿಂದ ಮನುಷ್ಯರು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಪ್ರಜಾಪಿತನನ್ನು ಎಲ್ಲರೂ ಅರಿತುಕೊಂಡಿದ್ದಾರೆ. ಬ್ರಹ್ಮನನ್ನು ಸೂಕ್ಷ್ಮವತನವಾಸಿ ಎಂದು ತಿಳಿದುಕೊಳ್ಳುತ್ತಾರೆ. ನೀವು ಪ್ರಜಾಪಿತ ಬ್ರಹ್ಮ ಎಂದು ಹೇಳುತ್ತೀರೆಂದರೆ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಅವಶ್ಯವೆಂದು ತಿಳಿಯುತ್ತಾರೆ. ಆದ್ದರಿಂದ ಪ್ರಜಾಪಿತನೊಂದಿಗೆ ನಿಮ್ಮ ಸಂಬಂಧವೇನು ಎಂದು ಕೇಳಬೇಕಾಗಿ ಪಿತಾ ಅಕ್ಷರವಂತೂ ಮೊದಲು ಇದ್ದೇ ಇದೆ. ಶಿವನನ್ನು ಪರಂಪಿತ ಪರಮಾತ್ಮ ಎಂದು ಹೇಳುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ಮೊದಲನೆಯವರು ಪಾರಲೌಕಿಕ ಪಿತನಾಗಿದ್ದಾರೆ. ಎರಡನೆಯವರು ಪ್ರಜಾಪಿತ
ಬ್ರಹ್ಮನಾಗಿದ್ದಾರೆ. ಲೌಕಿಕ ತಂದೆಯನ್ನಂತೂ ಅರಿತುಕೊಂಡೇ ಇರುತ್ತಾರೆ. ನೀವು ಮೂವರು ತಂದೆಯರನ್ನು ಈಗ ತಿಳಿದುಕೊಂಡಿದ್ದೀರಿ. ಪ್ರಪಂಚದಲ್ಲಿ ಮತ್ಯಾರೂ ಅರಿತುಕೊಂಡಿಲ್ಲ. ಸತ್ಯಯುಗದಲ್ಲಿಯೂ ಸಹ ಪಾರಲೌಕಿಕ ತಂದೆಯನ್ನು ಅರಿತುಕೊಂಡಿರುವುದಿಲ್ಲ. ಅಲ್ಲಿ ಅವರಿಗೆ ಒಬ್ಬ ತಂದೆ ಇರುತ್ತಾರೆ. ಈಗ ಈ ಸಂಗಮದಲ್ಲಿ ನಿಮಗೆ ಮೂವರು ತಂದೆಯರಿದ್ದಾರೆ. ಮೂವರು ತಂದೆಯರು ಈ ಸಂಗಮದಲ್ಲಿಯೇ ಇರಲು ಸಾಧ್ಯ. ನಮ್ಮ ತರಹ ಎಂದು ಮೂವರು ತಂದೆಯರಿರಲು ಸಾಧ್ಯವಿಲ್ಲ. ಒಬ್ಬರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ, ಅವರಿಂದ ಆಸ್ತಿಯು ಸಿಗುತ್ತದೆ. ಇನ್ನೊಬ್ಬರು ಶಿವ ತಂದೆಯ ಮಗ ಬ್ರಹ್ಮನಾಗಿದ್ದಾರೆ. ಇವರಿಂದಲೇ ಮಕ್ಕಳನ್ನು ತಂದೆಯು ದತ್ತು ಮಾಡಿಕೊಳ್ಳುತ್ತಾರೆ. ಬ್ರಹ್ಮನ ಮುಖ ವಂಶಾವಳಿ ಎಂಬ ಗಾಯನವಿದೆ. ಆ ಬ್ರಾಹ್ಮಣರು ಕೇವಲ ನಾವು ಬ್ರಹ್ಮನ ಸಂತಾನರೆಂದು ಹೇಳುತ್ತಾರೆ. ಆದರೆ ನಾವು ಬ್ರಹ್ಮನ ಮುಖ ವಂಶಾವಳಿ ಎಂದು ತಿಳಿದುಕೊಳ್ಳುವುದಿಲ್ಲ. ಅವರಂತೂ ಕುಕ ವಂಶಾವಳಿಯಾಗಿದ್ದಾರೆ. ಮುಖ ವಂಶಾವಳಿ ಕೇವಲ ಈ ಸಮಯದಲ್ಲಿಯೇ ಆಗುತ್ತಾರೆ. ಶಿವನಿಗೋಸ್ಕರ ಮುಖ ವಂಶಾವಳಿ ಎಂದು ಹೇಳುವುದಿಲ್ಲ. ಅವರನ್ನು ಎಲ್ಲರೂ ತಂದೆಯೆಂದು ಒಪ್ಪುತ್ತಾರೆ. ಮೂವರು ತಂದೆಯರಿದ್ದಾರೆ. ಶಿವ ತಂದೆಗೆ ಮತ್ತು ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಸಂತಾನರಾಗಿದ್ದೀರಿ. ಲೌಕಿಕದಲ್ಲಂತೂ ಇದ್ದೇ ಇದ್ದೀರಿ ಎಂದಾಗ ಇದು ಪಕ್ಕಾ ನೆನಪು ಮಾಡಬೇಕು. ಮತ್ತೆ ತಿಳಿಸಲಾಗುತ್ತದೆ, ಪರಂಪಿತ ಶಿವ ತಂದೆಗೆ ಯಾವುದೇ ತಂದೆಯಾಗಲಿ ಶಿಕ್ಷಕನಾಗಲಿ ಇಲ್ಲ. ಇವರು ಬ್ರಹ್ಮ ಸಹ ಆ ತಂದೆಯನ್ನೇ ನೆನಪು ಮಾಡುತ್ತಾರೆ. ಅವರೇ ಪರಂಪಿತನೂ ಆಗಿದ್ದಾರೆ, ಪರಮ ಶಿಕ್ಷಕನೂ ಆಗಿದ್ದಾರೆ. ನಿತ್ಯವೂ ಭಿನ್ನ ಭಿನ್ನ ಪ್ರಕಾರದ ಶಿಕ್ಷಣವನ್ನು ಕೊಡುತ್ತಾರೆ. ಪ್ರಿಯತಮ ತನ್ನ ಪ್ರಿಯತಮೆಯರಿಗೆ ಕುಳಿತು ತಿಳಿಸಿಕೊಡುತ್ತಿದ್ದಾರೆ ಎನ್ನುವುದು ನಿಮಗೆ ತಿಳಿದಿದೆ. ಅವರೇ ಪತಿತ ಪಾವನನಾಗಿದ್ದಾರೆ. ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ದುಃಖದಿಂದ ಬಿಡುಗಡೆ ಮಾಡುತ್ತಾರೆ. ನಿಮಗೆ ಇದು ತಿಳಿದಿದೆ. ಈ ದುಃಖದ ನಗರ ಬದಲಾವಣೆ ಆಗಿ ಸುಖಿ ಆಗುತ್ತದೆ. ರಾವಣ ರಾಜ್ಯ ಸಮಾಪ್ತಿಯಾಗಲಿದೆ. ಕೊನೆಗೆ ಮೃತ್ಯು ಬರಲೇಬೇಕಾಗಿದೆ. ರಾವಣನ ಭೂತವನ್ನು ಸಹ ಇಲ್ಲೇ ಮಾಡುತ್ತಾರೆ. ರಾಮರಾಜ್ಯ ಮತ್ತು ರಾವಣ ರಾಜ್ಯ ತಂದೆ ಬಂದು ತಿಳಿಸಿಕೊಡುತ್ತಿದ್ದಾರೆ. ಈ ರಾವಣನೇ ನೀವು ಭಾರತವಾಸಿಗಳ ರಾಜ್ಯವನ್ನು ಕಸಿದುಕೊಂಡಿದ್ದಾನೆ. ಸೋಲು ಗೆಲುವು ನೀವು ಭಾರತವಾಸಿಗಳದೇ ಇದೆ. ರಾವಣ ಬರುವುದರಿಂದಲೇ ನೀವು ವಾಮ ಮಾರ್ಗದಲ್ಲಿ ಹೋಗಿಬಿಡುತ್ತೀರಿ. ರಜೋ ತಮೋ ಆಗುತ್ತಾ ತಮೋ ಪ್ರಧಾನರಾಗುತ್ತೀರಿ. ರಾವಣನನ್ನು ನೀವು ಇಲ್ಲೇ ಸುಡುತ್ತೀರಿ. ಇಲ್ಲಿ ರಾವಣನ ರಾಜ್ಯವಿದೆ. ಆದರೆ ಸೀತೆಯನ್ನು ಕರೆದೊಯ್ಯುವ ಮಾತೆ ಇಲ್ಲಿ ಇಲ್ಲ. ಈ ರಾಜ್ಯವೇ ರಾವಣನದಾಗಿದೆ. ಎಲ್ಲ ಮನುಷ್ಯರು ರಾವಣನ ರಾಜ್ಯದಲ್ಲಿದ್ದಾರೆ. ರಾವಣ ರಾಜ್ಯದಲ್ಲಿ ದುಃಖವಿದೆ, ರಾಮರಾಜ್ಯದಲ್ಲಿ ಸುಖವಿದೆ. ಪರಮಾತ್ಮನಿಗೆ ರಾಮನೆಂದು ಹೇಳಲಾಗುತ್ತದೆ. ನಿಮ್ಮ ಬುದ್ಧಿಯು ಅಲ್ಲಿಗೆ ಹೊರಟು ಹೋಗುತ್ತದೆ. ಮತ್ಯಾರ ಬುದ್ಧಿಯಲ್ಲಿಯೂ ಈ ಮಾತುಗಳಿಲ್ಲ. ತಂದೆಯೇ ಬಂದು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಹೆಸರೇ ಪಾರಸನಾಥನೆಂದು ಇಡಲಾಗಿದೆ. ಅಲ್ಲಿಯೂ ಸಹ ವಿಷ್ಣುವಿನ 2 ರೂಪಗಳನ್ನು ತೋರಿಸಲಾಗಿದೆ. ಎಷ್ಟು ಪರಿಶ್ರಮ! ತಂದೆಯು ವಿಸ್ತಾರವಾಗಿ ತಿಳಿಸುತ್ತಾರೆ. ನೀವು ಗೀತೆಯ 1 ಅಕ್ಷರವನ್ನು ಕೇಳುವುದರಿಂದಲೇ ಜಾಗೃತರಾಗಿ ಬಿಡುತ್ತೀರಿ. ಕೆಲವು ಗೀತೆಗಳು ಚೆನ್ನಾಗಿವೆ. ನೀವೀಗ ಯಾತ್ರೆಯಲ್ಲಿ ಹೋಗುತ್ತಿದ್ದೀರಿ. ಈ ಆತ್ಮಿಕ ಯಾತ್ರೆಯನ್ನು ನಾವೇ ಮಾಡುತ್ತೇವೆ ಎನ್ನುವುದು ನಿಮಗೆ ತಿಳಿದಿದೆ. ಅವಶ್ಯವಾಗಿ ಎಲ್ಲ ಆತ್ಮಗಳ ಮಾರ್ಗದರ್ಶಕ ತಂದೆ
ಒಬ್ಬರೇ ಆಗಿದ್ದಾರೆ. ಈಗ ನಿಮ್ಮನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಎಲ್ಲರ ಮಾರ್ಗದರ್ಶಕ ಅವರೊಬ್ಬರೇ ಆಗಿದ್ದಾರೆ. ಎಲ್ಲರನ್ನೂ ಹಿಂತಿರುಗಿ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗಲು ತಾವೇ ಬರುತ್ತಾರೆ. ಯಾವಾಗ ಎಲ್ಲರ ಸದ್ಗತಿ ಮಾಡಲು ಬರಲೇಬೇಕಾಗುತ್ತದೆ ಎಂದಾಗ ಅವಶ್ಯವಾಗಿ ಯಾವುದಾದರೂ ರೂಪದಲ್ಲಿ ಬರುತ್ತಾರಲ್ಲವೇ. ಮನೆಯಲ್ಲಿ ಕುಳಿತಿದ್ದಂತೆಯೇ ಇವರು ಬರುತ್ತಾರೆ. ಅವಶ್ಯವಾಗಿ ಶಿವರಾತ್ರಿಯ ಗಾಯನವಿದೆ. ಯಾರೊಂದಿಗಾದರೂ ಕೇಳಿ, ಶಿವನಂತೂ ನಿರಾಕಾರನಾಗಿದ್ದಾರೆ ಅಂದ ಮೇಲೆ ಅವರ ರಾತ್ರಿ ಹೇಗಾಗುತ್ತದೆ? ಯಾರ ಹೆಸರು ಮತ್ತು ರೂಪವಿಲ್ಲ, ಅವರ ರಾತ್ರಿ ಹೇಗಾಗುತ್ತದೆ? ಲಿಂಗವನ್ನು ತೋರಿಸುತ್ತಾರೆ. ಅವರ ಹೆಸರೂ ಇದೆ, ರೂಪವೂ ಇದೆ, ದೇಶವೂ ಇದೆ, ಸಮಯವೂ ಇದೆ. ಅವರ ಮಹಿಮೆಯನ್ನೂ ಸಹ ಸುಖದ ಸಾಗರನೆಂದು ಆಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಸುಖವನ್ನೇ ಕೊಡುತ್ತಾರಲ್ಲವೇ. ಈಗ ಎಲ್ಲರೂ ಪತಿತರಾಗಿದ್ದಾರೆ. ಯಾರು ಗುಣವಂತರಿದ್ದಾರೆ ಅವರ ಮುಂದೆ ಹೋಗಿ, ನಮ್ಮಲ್ಲಿ ಯಾವುದೇ ಗುಣವಿಲ್ಲ, ನಾವು ಪತಿತರಾಗಿದ್ದೇವೆ ಎಂದು ಆಡುತ್ತಾರೆ. ಇದು ಪತಿತ ಪ್ರಪಂಚವಾಗಿದೆಯಲ್ಲವೇ. ಕಪ್ಪು ಅರ್ಥಾತ್ ಪತಿತ ಮನುಷ್ಯರಲ್ಲಿ ಯಾವುದೇ ಗುಣವಿಲ್ಲ. ಯಾರು ಪಾವನರಾಗಿರುತ್ತಾರೆ ಅವರಲ್ಲಿಯೇ ಗುಣಗಳಿರುತ್ತವೆ. ನೀವು ಒಬ್ಬ ತಂದೆಯೊಂದಿಗೆ ಕೇಳುತ್ತೀರಿ, ಮತ್ಯಾರ ಮಾತನ್ನು ಕೇಳುವುದಿಲ್ಲ. ಒಬ್ಬರು ಇನ್ನೊಬ್ಬರಿಗೆ ಇದೇ ಜ್ಞಾನದ ವಿಷಯಗಳನ್ನು ತಿಳಿಸಿ ರಿಪೀಟ್ ಮಾಡಿಸಿ. ಇಲ್ಲಿ ಯಾವ ಸುಖವು ನಿಮಗೆ ಸಿಗುತ್ತದೆ, ಯಾವ ಧಾರಣೆಯಾಗುತ್ತದೆ, ಅದು ತುಂಬ ಒಳ್ಳೆಯದಾಗಿದೆ. ಹಾಸ್ಟೆಲ್ನಲ್ಲಿ ಸ್ವಲ್ಪ ದಿನಕ್ಕೋಸ್ಕರ ಬರುತ್ತೀರಿ. ಕೆಲವರು 4 ದಿನ, ಇನ್ನು ಕೆಲವರು 6-8 ದಿನಗಳಿಗೋಸ್ಕರ ಬರುತ್ತಾರೆ. ಅವರು ಕುಳಿತು ತಂದೆಯಿಂದ ಕೇಳುತ್ತಿರುತ್ತಾರೆ, ನಾವು ಮಾತಾಪಿತರವರ ಜೊತೆ ಕುಳಿತಿದ್ದೇವೆ ಎನ್ನುವ ನಿಶ್ಚಯವಾಗಬೇಕು. ಇದು ಈಶ್ವರಿಯ ಮನೆಯಾಗಿದೆ. ಮನೆ ಎಂದಾದರೂ ಹೇಳಿ ಅಥವಾ ದ್ವಾರ ಎಂದಾದರೂ ಹೇಳಿ, ಮಾತು ಒಂದೇ ಆಗಿದೆ. ದ್ವಾರದಲ್ಲಿ ಬರುತ್ತಾರೆಂದರೆ ಮನೆಯಲ್ಲಿಯೂ ಸಹ ಬಂದರೆಂದು ಅರ್ಥ. ದ್ವಾರದಿಂದ ಒಳಗೆ ಮನೆಯಲ್ಲಿ ಬಂದರು. ಆದ್ದರಿಂದ ಇದು ಈಶ್ವರಿಯ ಮನೆಯಾಗಿದೆ. ಸಹೋದರ ಸಹೋದರಿಯರಿದ್ದಾರೆ. ಇದಕ್ಕೆ ಇಂದ್ರಪ್ರಸ್ಥವೆಂದು ಹೇಳುತ್ತಾರೆ. ಇವರು ಜ್ಞಾನದ ತಾಜಾ ದೇವತೆಗಳಾಗಿದ್ದಾರೆ. ನಂಬರ್ ವಾರ್ ಆಗಿ ಹೆಸರುಗಳನ್ನು ಇಟ್ಟಿದ್ದಾರೆ. ಇದು ಶಿವಬಾಬಾರವರ ದರ್ಬಾರ್ ಆಗಿದೆ. ಇಲ್ಲಿಂದ ನೀವು ಹೊರಗಡೆ ಹೋಗುತ್ತೀರೆಂದರೆ ನಿಮ್ಮ ಸ್ಥಿತಿಯಲ್ಲಿ ರಾತ್ರಿ ಹಗಲಿನ ವ್ಯತ್ಯಾಸವಾಗಿ ಬಿಡುತ್ತದೆ. ಸರ್ವಿಸ್ಗೆ ಹೋಗುವವರ ಬುದ್ಧಿಯಲ್ಲಿ ಸರ್ವಿಸ್ ಮಾಡಬೇಕು ಎನ್ನುವುದೇ ಇರುತ್ತದೆ. ನಾಟಕದ ಚಕ್ರವನ್ನು ಸಹ ತಿಳಿಸುವುದು ಸಹಜವಾಗಿದೆ. ನಾವೀಗ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ. ತಂದೆಯು ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ನಮ್ಮ ಎಲ್ಲ ಲಗೇಜನ್ನು ತಯಾರು ಮಾಡಬೇಕಾಗಿದೆ. ತಂದೆಗೆ ಹಳೆಯ ಕೆಡುಕನ್ನು ಕೊಡುತ್ತೀರಿ. ತಂದೆಯು ಅದಕ್ಕೆ ಬದಲಾಗಿ ಚಿನ್ನವನ್ನು ಕೊಡುತ್ತಾರೆ. ಜ್ಞಾನ ಮಾನಸ ಸರೋವರದಲ್ಲಿ ಮುಳುಗುತ್ತೀರಿ. ಇದು ವಿದ್ಯೆಯ ಮಾತಾಗಿದೆ. ಇದರಿಂದ ನೀವು ಸ್ವರ್ಗದ ಫರಿಷ್ಠೆಗಳು, ದೇವತೆ ಆಗುತ್ತೀರಿ. ಬಾಕಿ ಫರಿಷ್ಠೆ ಅಂದರೆ ಮತ್ಯಾವುದೇ ವಸ್ತುವಲ್ಲ. ರೆಕ್ಕೆ ಮುಂತಾದವುಗಳು ಇಲ್ಲ. ಸ್ವರ್ಗದ ಮಹಲ್, ಆಭರಣ ಮುಂತಾದವುಗಳು ಎಷ್ಟು ಚೆನ್ನಾಗಿ ಇರುತ್ತವೆ. ಈಗ ಮಾಯೆಯು ರೆಕ್ಕೆಗಳನ್ನು ಕತ್ತರಿಸಿ ಬಿಟ್ಟಿದೆ. ಹಾರಲು ಆಗುತ್ತಿಲ್ಲ. ಇದು ತಿಳಿದುಕೊಳ್ಳುವ ಮಾತಾಗಿದೆ. ತಿಳಿಸಲಾಗುತ್ತದೆ. ಆತ್ಮವು ರಾಕೆಟ್ ಆಗಿದೆ. ರಾಕೆಟ್ ಮೇಲೆ ಹೋಗುತ್ತದೆ ಎಂದಾಗ ತಂದೆಯ ಸಮೀಪ ಹೋಗುತ್ತದೆ ಎಂದು ತಿಳಿಯುತ್ತಾರೆ. ಈಗ ಭಗವಂತ ಅಲ್ಲಿ ಯಾರಾದರೂ
ಕುಳಿತಿದ್ದಾರೇನು? ತಂದೆಯು ನಮ್ಮ ಮಾರ್ಗದರ್ಶಕರಾಗಿದ್ದಾರೆ ಎನ್ನುವುದು ಬುದ್ಧಿಯಲ್ಲಿ ಬರಬೇಕು. ತಂದೆಯು ಎಲ್ಲ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ನನ್ನ ಕಾರ್ಯವೇ ಇದಾಗಿದೆ. ನಾನು ಸಹಜ ರಾಜಯೋಗ ಮತ್ತು ಜ್ಞಾನವನ್ನು ಕಲಿಸುತ್ತೇನೆ. ನಾನು ಜ್ಞಾನಪೂರ್ಣನಾಗಿದ್ದೇನೆ. ನಾನಂತೂ ಬಂದೇ ಬರುತ್ತೇನಲ್ಲವೇ? ಇವರಲ್ಲಿ ಕುಳಿತು ನಿಮಗೆ ನನ್ನ ಪರಿಚಯವನ್ನು ಕೊಡುತ್ತೇನೆ. ಹೇಗೆ ನೀವಾತ್ಮಗಳಲ್ಲಿ 84 ಜನ್ಮಗಳ ಪಾತ್ರವಿದೆ ಅಂದ ಮೇಲೆ ನನ್ನಲ್ಲಿಯೂ ಸಹ ಪಾತ್ರವಿದೆ. ಅದನ್ನು ನಾನು ಪುನರಾವರ್ತನೆ ಮಾಡುತ್ತೇನೆ. ನಿಮ್ಮ ಪಾತ್ರವು ಜಾಸ್ತಿ ಇದೆ. ನಾನಂತೂ ಅರ್ಧಕಲ್ಪಕ್ಕೋಸ್ಕರ ವಾನಪ್ರಸ್ಥದಲ್ಲಿ ಕುಳಿತು ಬಿಡುತ್ತೇನೆ. ನಿಮ್ಮದು ಸರ್ವತೋಮುಖ ಪಾತ್ರವಿದೆ. ಭಗವಂತನಿಗೆ ಹೊಸ ಸೃಷ್ಟಿ ರಚನೆ ಮಾಡಬೇಕೆಂಬ ಪ್ರೇರಣೆ ಬಂತು ಎಂದು ಹೇಳುತ್ತಾರೆ, ಅರ್ಥ ಮಾಡಿಕೊಳ್ಳುವುದಿಲ್ಲ. ತಂದೆಯು ಹೇಳುತ್ತಾರೆ, ನನ್ನ ಪಾತ್ರವು ಬಂದಾಗ ನಾನು ಈ ಸಾಧಾರಣ ಶರೀರದಲ್ಲಿ ಬಂದು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ನಾನು ಗರ್ಭದಲ್ಲಂತೂ ಬರುವುದಿಲ್ಲ. ಅವಶ್ಯವಾಗಿ ಮನುಷ್ಯನ ಶರೀರದಲ್ಲೇ ಬಂದು ರಾಜಯೋಗವನ್ನು ಕಲಿಸುತ್ತೇನೆಯೋ ಅಥವಾ ಮೀನು ಮೊಸಳೆಗಳಲ್ಲಿ ಬರುತ್ತೇನೆಯೋ? ನಾನು ಪತಿತರನ್ನು ಹೇಗೆ ಪಾವನರನ್ನಾಗಿ ಮಾಡುತ್ತೇನೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಶಿಕ್ಷಣವನ್ನು ಕೊಡುತ್ತೇನೆ. ಪರಂಪಿತ ಪರಮಾತ್ಮ ಬಂದು ಸಹಜ ರಾಜಯೋಗ ಮತ್ತು ಜ್ಞಾನವನ್ನು ಕಲಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇವರನ್ನು ಜಾದೂಗಾರನೆಂದು ಹೇಳುತ್ತಾರೆ, ಏಕೆಂದರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ನಿಮಗೆ ಎಲ್ಲ ರಹಸ್ಯವನ್ನು ಚೆನ್ನಾಗಿ ತಿಳಿಸುತ್ತಾ ಇರುತ್ತಾರೆ. ಸೃಷ್ಟಿಯ ವಿನಾಶವು ಹೇಗಾಗುತ್ತದೆ? ಇವರು ಪರಸ್ಪರ ಹೇಗೆ ಒಡೆದಾಡುತ್ತಾರೆ? ರಕ್ತದ ನದಿಗಳು ಹೇಗೆ ಹರಿಯುತ್ತವೆ? ನಂತರ ಹಾಲು ತುಪ್ಪದ ನದಿಗಳು ಹರಿಯುತ್ತವೆ ಎನ್ನುವುದನ್ನು ತಂದೆಯೇ ತಿಳಿಸುತ್ತಾರೆ. ಪಾಂಡವರು ಒಡೆದಾಡುತ್ತಾರೇನು? ತಂದೆಯು ತಿಳಿಸುತ್ತಾರೆ, ದೇಹಾಭಿಮಾನವನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಇದರಿಂದ ಅಂತ್ಯಮತಿ ಸೋಗತಿಯಾಗುತ್ತದೆ. ನಾವು ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆಂದು ತತ್ವಯೋಗಿಗಳು ತಿಳಿಯುತ್ತಾರೆ. ಆದರೆ ಬ್ರಹ್ಮತತ್ವದಲ್ಲಿ ಲೀನವಾಗುವುದಾಗಲಿ ಅಥವಾ ಜ್ಯೋತಿಯಲ್ಲಿ ಯಾರೂ ಸಮಾವೇಶ ಆಗುವುದಾಗಲಿ ಇಲ್ಲ. ತಂದೆಯು ಮನ್ಮನಾಭವ ಅರ್ಥಾತ್ ನಿಮ್ಮ ಮನಸ್ಸನ್ನು ನನ್ನಲ್ಲಿ ಜೋಡಿಸಿ ಎಂದು ಹೇಳುತ್ತಾರೆ. ತಲೆಯ ಮೇಲೆ ತುಂಬಾ ಹೊರೆಯಿದೆ. ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ಇಲ್ಲವೆಂದರೆ ಧರ್ಮರಾಜನ ಮುಖಾಂತರ ತುಂಬಾ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ನಾವಂತೂ ಶಿವಬಾಬಾರವರ ನೆನಪಿನಲ್ಲಿ ಹೋಗಬೇಕಷ್ಟೇ. ಒಂದು ವೇಳೆ ತುಂಬಾ ಸಮಯದ ನೆನಪಿನ ಅಭ್ಯಾಸವಿಲ್ಲದಿದ್ದರೆ ಅಂತ್ಯದಲ್ಲಿ ಆ ಸ್ಥಿತಿಯು ಬರುವುದಿಲ್ಲ. ಅನೇಕ ಸನ್ಯಾಸಿಗಳು ಸಹ ಹೀಗೆಯೇ ಕುಳಿತಿದಂತೆಯೇ ಹೋಗಿಬಿಡುತ್ತಾರೆ. ಭಕ್ತರ ಮಹಿಮೆ ಏನು ಕಡಿಮೆ ಇಲ್ಲ. ಆದರೂ ಸಹ ಅವರು ಪುನರ್ಜನ್ಮವನ್ನು ತೆಗೆದುಕೊಳ್ಳಲೇ ಬೇಕಾಗುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ನೀವೆಲ್ಲ ಆತ್ಮಗಳನ್ನು ಜೊತೆ ಕರೆದುಕೊಂಡು ಹೋಗುತ್ತೇನೆ. ದಿನರಾತ್ರಿ ಇದೇ ಚಿಂತೆ ಇರಲಿ, ತಂದೆಯ ಪರಿಚಯವನ್ನು ಹೇಗೆ ಕೊಡಬೇಕು ಎಂದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆ ಒಬ್ಬರಿಂದಲೇ ಕೇಳಬೇಕಾಗಿದೆ. ಮತ್ಯಾರಿಂದಲೂ ಯಾವುದೇ ಮಾತುಗಳನ್ನು ಕೇಳಬಾರದಾಗಿದೆ. ಬಾಯಿಯಿಂದ ಜ್ಞಾನವನ್ನು ರಿಪೀಟ್ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ತಂದೆಯ ಜೊತೆ
ಹಿಂತಿರುಗಿ ಹೋಗಬೇಕಾಗಿದೆ. ಆದ್ದರಿಂದ ಹಳೆಯ ಕೊಳಕ್ಕೆಲ್ಲವನ್ನು ಕೊಟ್ಟು ಲಗೇಜನ್ನು ವರ್ಗಾವಣೆ ಮಾಡಬೇಕಾಗಿದೆ. ಎಲ್ಲರಿಗೆ ತಂದೆಯ ಪರಿಚಯವೂ ಸಿಗಲಿ ಎನ್ನುವ ಒಂದೇ ಚಿಂತೆಯಲ್ಲಿ ಇರಬೇಕಾಗಿದೆ. ವರದಾನ: ಸದಾ ಸರ್ವ ಪ್ರಾಪ್ತಿಗಳ ಸ್ಮೃತಿಯ ಮೂಲಕ ಕೇಳುವ ಬೇಡುವ ಸಂಸ್ಕಾರದಿಂದ ಮುಕ್ತರಾಗಿರುವಂತಹ ಸಂಪನ್ನ ಅಥವಾ ಭರ್ಪೂರ್ ಭವ. ಒಂದು ಭರ್ಪೂರತೆಯು ಹೊರಗಿನದ್ದಾಗಿರುತ್ತದೆ. ಸ್ಥೂಲ ವಸ್ತುಗಳಿಂದ ಸ್ಥೂಲ ಸಾಧನಗಳಿಂದ ಭರ್ಪೂರ್. ಆದರೆ ಇನ್ನೊಂದಾಗಿದೆ ಮನಸ್ಸಿನ ಭರ್ಪೂರತೆ. ಯಾರು ಮನಸ್ಸಿನಿಂದ ಭರ್ಪೂರ್ ಆಗಿರುತ್ತಾರೆ ಅವರ ಹತ್ತಿರ ಸ್ಥೂಲ ವಸ್ತು ಅಥವಾ ಸಾಧನ ಇಲ್ಲವೆಂದರೂ ಸಹ ಮನಸ್ಸು ಭರ್ಪೂರಾಗಿರುವ ಕಾರಣ ಅವರು ಎಂದಿಗೂ ತಮ್ಮಲ್ಲಿ ಕಡಿಮೆಯ ಅನುಭವ ಮಾಡುವುದಿಲ್ಲ. ಅವರು ಸದಾ ಇದೇ ಗೀತೆಯನ್ನು ಹಾಡುತ್ತಾರೆ: ಎಲ್ಲವನ್ನು ಪಡೆದುಕೊಂಡೆವು. ಅವರಲ್ಲಿ ಕೇಳುವ ಬೇಡುವ ಸಂಸ್ಕಾರ ಅಂಶ ಮಾತ್ರವೂ ಸಹ ಇರುವುದಿಲ್ಲ. ಸ್ಲೋಗನ್: ಪವಿತ್ರತೆಯು ಇಂತಹ ಅಗ್ನಿಯಾಗಿದೆ ಯಾವುದರಲ್ಲಿ ಎಲ್ಲ ಕೆಟ್ಟದ್ದು ಸುಟ್ಟು ಭಸ್ಮವಾಗಿ ಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.